ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಪಿಕ್ಚರ್ಸ್ ಇಷ್ಟ ಆಯ್ತು ಸರ್. ಅಜಯ್ ಅವ್ರ ಆಕ್ಟಿಂಗ್ ಅಜಯ್ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಯಾರ ಕ್ಯಾರೆಕ್ಟರ್ ಇಷ್ಟ ಆಯ್ತು? ಹೀರೋ ಏನು ಇಷ್ಟ ಆಯ್ತು? ಅಂದರೆ ಆಕ್ಟಿಂಗ್ ಮಾಡಿ ಚೆನ್ನಾಗೈತೆ. ಅಣ್ಣ ತಂಗಿ ಒಂದು ಇದು ಕುಟುಂಬದ ಪ್ರಕಾರ ಮಾಡಿದ್ರೆ ಚೆನ್ನಾಗಿದೆ. ಅಜಯ್ ಅವರು ಹೊಸ ಥರ ಆಕ್ಟಿಂಗ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ ಸರ್. ಹೀರೋ ಹೀರೋಯಿನ್ ಇಬ್ರು ಚೆನ್ನಾಗಿದ್ರು. ಅವ್ರ ಅಮ್ಮನ ಪಾತ್ರ ಮಾತಾಡಿದ್ರೆ ಅದು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಸರ್. ತುಂಬ ಇಷ್ಟ ಆಯ್ತು ನನಗೆ ಫಿಲಿಮ್. ವೆರಿ ಗುಡ್ ಡಿರೆಕ್ಷನ್ ಬೈ ವೇದಗುರು ಸರ್. ಆಲ್ ದಿ ಬೆಸ್ಟ್ ಟು ಹಿಸ್ ಎಂಟೈರ್ ಟೀಮ್. ಅಜಯ್ ಅವ್ರ ಆಕ್ಟಿಂಗ್ ಅಜಯ್ ಅವ್ರ ಆಕ್ಟಿಂಗ್ ಚೆನ್ನಾಗಿತ್ತು. ಅವ್ರ ಅನುಪಮ ಅವ್ರ ಆಕ್ಟಿಂಗು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಮೂವಿ ಎಲ್ಲ ಚೆನ್ನಾಗಿತ್ತು. ಅಜಯ್ ರಾವ್ನ ಡಿಫ್ರೆಂಟ್ ಜಾನರಲ್ಲಿ ನೋಡಿದ್ದೀವಿ, ಫ್ರಮ್ ಅ ಲವರ್ ಬಾಯ್ ಟು ಅ ಡಿಫ್ರೆಂಟ್ ಜಾನರ್. ಸೊ ಅವ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಟ್ವಿಸ್ಟ್ ಕೊಟ್ಟಿದ್ದೆಲ್ಲ ಚೆನ್ನಾಗಿದೆ. ಸೊ ಎಲ್ಲರೂ ಫ್ಯಾಮಿಲಿ ಅವ್ರು ಕುತ್ಕೊಂಡು ಬಂದು ನೋಡ್ಬೋದು. ಅಜಯ್ ಸರ್ನ ಇಷ್ಟು ದಿನ ಲವರ್ ಬಾಯ್ ಆಗಿ ನೋಡಿದ್ವಿ, ಇವಾಗ ಸೈಕೋ ಕಿಲ್ಲರ್ ಆಗಿ ನೋಡಿದ್ವಿ. ಅದೇ ಹೇಳ್ದಂಗೆ ಅವರು ಕ್ರಿಶ್ಚಿಯನ್ ಲವ್ ಸ್ಟೋರಿ ಆಗ್ಬೋದು, ಮ್ಯಾರೇಜ್ ಸ್ಟೋರಿ ಆಗ್ಬೋದು, ಅದೆಲ್ಲ ಬೇರೆ ಜೋನರ್, ಇದೇ ಬೇರೆ ಜೋನರ್. ಈ ರೀತಿ ನಾವು ಅವ್ರನ್ನ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ ಗುಡ್. ಅಜಯ್ ರಾವ್ ಅವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹೇರ್ ಸ್ಟೈಲು, ಲುಕ್ಕು, ಅವ್ರದ್ದೊಂದು ಮಾಸು ಸೈಕಿಕ್ ಕ್ಯಾರೆಕ್ಟರು ನಂಗೆ ತುಂಬ ಇಷ್ಟ ಆಯಿತು. ಅವ್ರದ್ದು ಡಿಫ್ರೆಂಟ್ ಆ್ಯಂಗಲ್ ಆ್ಯಕ್ಟಿಂಗು ನೋಡಿ ತುಂಬ ಖುಷಿ ಆಯಿತು. ಈ ಥರ ಡಿಫ್ರೆಂಟಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಎಮೋಷ್ನಲ್ಲು, ಆ ತಾಯಿದು ಬಾಂಡಿಂಗು, ಎಮೋಷ್ನಲ್ಲು, ಆ ಸ್ಟೋರಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಬಟ್ ಹೀರೋಯಿನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತ. ಸ್ಟೋರಿಗೆ ಎಷ್ಟು ಬೇಕೋ ಅಷ್ಟೇ. ಅನವಶ್ಯಕವಾಗಿ ಸಾಂಗ್ ಆಗಲಿ ಬೇರೆ ಆಗಲಿ ಏನು ಆ ಥರ ಎಲ್ಲ ಏನೂ ಇಟ್ಟಿಲ್ಲ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡಿ ಕ್ರಿಮಿನಲ್ಸ್ ಎಲ್ಲ ಇದನ್ನು ನೋಡಿ ಸ್ವಲ್ಪ ಭಯ ಬೀಳಬೇಕು, ಆ ಥರ ಅನ್ನಿಸ್ತು. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಅಜಯ್ ಸರ್ದು ಸೂಪರ್ ಆಗಿದೆ. ಇದೊಂಥರ ಯಾವಾಗಲೂ ಲವ್ಲಿ ಬಾಯ್ ಥರ ಕಾಣಿಸ್ತಿದ್ರು ಅವರು, ಬಟ್ ಇದರಲ್ಲಿ ತುಂಬ ಡಿಫರೆಂಟ್ ಆಗಿದಾರಲ್ಲ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದ್ದಾರೆ ಸರ್. ಫಿಲಮ್ ಮಾತ್ರ ಏನಿತ್ತು ಚೆನ್ನಾಗಿ ಮಾಡೋರು, ತುಂಬ ಖುಷಿಯಾಗಾಯಿತು. ಇನ್ನೊಂದು ಸಾರಿ ನೋಡ್ಬೇಕು ಅನ್ಸುತ್ತೆ ಫಿಲಮ್. Thank you. The movie was very good and thank you so much. And yeah, the actor has done so well. Thank you so much. ಚೆನ್ನಾಗಿದೆ. ಫಸ್ಟ್ ಹಾಫ್ಗೆ ಸೆಕೆಂಡ್ ಹಾಫ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಎಲ್ಲ ಥರ ಮಿಕ್ಸ್ ಇದೆ, ನೋಡ್ಬೋದು ಎಲ್ಲರೂ ಬಂದು. ಚೆನ್ನಾಗಿದೆ. ಅಜಯ್ ರಾವ್ ಆಕ್ಟಿಂಗ್ ತುಂಬ ಚೆನ್ನಾಗಿದೆ. ಅಂದರೆ ಡಿಫ್ರೆಂಟ್ ಜಾನರ್ ಇದ್ದವರು ಇದು ಮುಂಚೆ ಈ ಥರ ಜಾನರ್ ಮಾಡಿರಲಿಲ್ಲ ಅಲ್ಲ. ಸೊ ಚೆನ್ನಾಗಿದೆ, ಡಿಫ್ರೆಂಟ್. ಅಜಯ್ ರಾವ್ ಕೃಷ್ಣ ಸರ್ ತುಂಬ ಹಳೆ ಆ್ಯಕ್ಟರು. ಇಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಂಥವ್ರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ತುಂಬ ನೀವು ನೋಡ್ತಾ ಇರ್ಬೋದು ಹಳೆ ಸಿನಿಮಾಗಳಲ್ಲಿ ಇವಾಗಲೂ ಕೂಡ ಲವ್ ಅನ್ನೋಕ್ಕೆ ನಾಂದಿ ಆಡಿದವ್ರು ಇವರು. ಪ್ರತಿಯೊಂದು ನೋಡಿ, ನಾನು ಇವತ್ತಿಗೂ ಯಾರಾದರೂ ಒಬ್ಬ ಲವ್ ಫೇಲರ್ ಆದರೆ ಫಸ್ಟು ಸ್ಟೇಟಸ್ ಹಾಕೊಳ್ಳೋದೇ ಇವ್ರ ಸಾಂಗ್ಗಳು. ಪ್ರತಿಯೊಬ್ಬರು ನೋಡಿ ಅಷ್ಟು ಒಳ್ಳೆ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಯಾಕೆಂದರೆ ತುಂಬ ದಿನಗಳಾದ ತಕ್ಷಣ ಬಂದಿದ್ದಾರೆ ಇಂಡಸ್ಟ್ರಿಗೆ. ಬಟ್ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲೋ ಹುಡುಕಾಡ್ತಾ ಇದ್ವಿ, ಎಲ್ಲೋದ್ರು ನಮ್ಮ ಅಜಯ್ ರಾಜ್ ಕೃಷ್ಣ ಸರ್ ಅಂತೇಳಿ. ತುಂಬ ಬೇಜಾರಾಗೋದು ನಮಗೆಲ್ಲೋ. ನನಗೆ ಇವತ್ತು ತುಂಬ ಖುಷಿ ಆಯಿತು. ಗಾಂಧಿನಗರಕ್ಕೆ ಬಂದಿದ್ದಾರೆ, ಬಟ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಕಂಟೆಂಟ್ ಏನು ಗೊತ್ತಾ, ತುಂಬ ಚೆನ್ನಾಗಿದೆ. ಫುಲ್ ಸಿನಿಮಾ ಹೇಳೋಕ್ಕಾಗಲ್ಲ, ಸಿನಿಮಾ ಬಂದು ಎಲ್ಲರೂ ನೋಡಬೇಕು. ಕ್ಲೈಮ್ಯಾಕ್ಸಲ್ಲಿ ಹೇಳ್ತೀನಿ, ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ. ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರಿಸುತ್ತೆ ನೋಡಿ. ರಕ್ತ ಹಂಚ್ಕೊಂಡು ಹುಟ್ಟಿರೋರು ಇವತ್ತು ಎಲ್ಲೆಲ್ಲೋ ಅಣ್ಣ ತಂಗಿ ಸಂಬಂಧಕ್ಕೆ ಬಾಂಧವ ಆ ಥರ ಭಾವನೆಗಳೇ ಇಲ್ಲ ನೋಡಿ. ಒಂದು ತಾಯಿ ಎತ್ತ ತಾಯಿ ಅಂತ ಸಾಕಲ್ಲ, ಅನಾಥಾಶ್ರಮಗಳಿಗೆ ಸೇರ್ತಾರೆ. ಅಂಥದ್ರಲ್ಲಿ ಮಲತಾಯಿಗೋಸ್ಕರ ಏನೆಲ್ಲ ಮಾಡ್ತಾನೆ ತಂಗಿಗೋಸ್ಕರ. ಬಟ್ ಅದನ್ನೇ ಹೇಳೋದು, ಜೀವನದಲ್ಲಿ ತುಂಬ ದೊಡ್ಡ ಸಿನಿಮಾ ಬಂದಿದೆ ರಾಧೆ ಸಿನಿಮಾ. ಫಸ್ಟು ಸಿನಿಮಾ ನೋಡಿ. ಈ ಸಿನಿಮಾ ಮುಖಾಂತರ ಹೇಳೋದೇನೆಂದರೆ, ಮನುಷ್ಯನಲ್ಲಿ ಕೆಟ್ಟದ್ದನ್ನು ತುಂಬ ಜನ ಫೋಕಸ್ ಮಾಡ್ತಾರೆ, ಒಳ್ಳೆಯದನ್ನು ಯಾರು ಫೋಕಸ್ ಮಾಡಲ್ಲ. ಮನುಷ್ಯ ಕೆಟ್ಟವನಾಗಬೇಕು ಅಂದರೆ ಅವನ ಹಿಂದೆ ಒಳ್ಳೆ ಕೆಲಸನ ಕೆಟ್ಟ ಕೆಲಸ ಮಾಡೋ ಥರ ಮಾಡಿರ್ತಾರೆ ಪ್ರತಿಯೊಬ್ಬರು. ರಾಧೆ ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಅಜಯ್ ರಾವ್ ಸರ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸಿನಿಮಾ ಬಂದು ನಿಲ್ಲಿಸಿ, ಸಿನಿಮಾನ ಗೆಲ್ಲಿಸಿ, ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಎಲ್ಲರೂ ಫಿಲಮ್ ಚೆನ್ನಾಗಿದೆ. ಅಜಯ್ ರಾವ್ ಅವ್ರದ್ದು ನೋಡ್ತಾ ಇದ್ದೀನಿ. ಅಜಯ್ ರಾವ್ ಸೋನಲ್ ನಮ್ಗೆ ಇಷ್ಟನೇ. ಡೈರೆಕ್ಟ್ರು ನಮ್ಗೆ ಹತ್ತಿರದಾರೆ ಸಂಬಂಧ. ಚೆನ್ನಾಗಿದೆ ಫಿಲಮ್.
ಮೇಡಮ್ ಇಷ್ಟು ದಿನ ಅಜಯ್ ರಾವ್ನ ಲವರ್ ಬಾಯ್ ಆಗಿ ನೋಡ್ತಾ ಇದ್ರಿ, ಇವಾಗ ಸೈಕ್ ಬಾಯ್ ಚೇಂಜ್ ಆಗ್ತಿದ್ದಾರೆ. ಇಲ್ಲ, ಇದು ತುಂಬಾ ಚೆನ್ನಾಗಿದೆ. ಫುಲ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಇಷ್ಟು ವರ್ಷ ಮಾಡಿರೋ ಫಿಲಮ್ಸ್ಗೆಲ್ಲ ಹೋಲಿಸ್ಕೊಂಡೆ ಫುಲ್ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಬಂದು ನೋಡಲೇಬೇಕಾಗಿತ್ತು. ಮೇಡಮ್ ಯಾವ ಪಾರ್ಟ್ ತುಂಬಾ ಇಷ್ಟ ಆಯ್ತು? ಯಾವ ಪಾರ್ಟ್ ನಮಗಿಂತ ಮೂವಿನೇ ಚೆನ್ನಾಗಿದೆ. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಇಂದ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಫುಲ್ ಟ್ವಿಸ್ಟ್ ಎಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಇದೆ. ಎಲ್ಲ ಬಂದು ನೋಡಲೇಬೇಕಾಗಿತ್ತು. ಸೋನಲ್ ಅವ್ರ ಆಕ್ಟಿಂಗ್ ಬಗ್ಗೆ ಏನು? ಸೋನಾಲ್ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ ಫಿಲ್ಮ್ ಅಲ್ಲಿ.